ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ದಯನೀಯ ಮತ್ತು ಶೋಚನೀಯ ಪರಿಸ್ಥಿತಿನಲ್ಲಿರ್ತಾರೆ. ಈಗಾಗಲೇ ಕಿಲ್ ಹಿಮ್ ಅಂತಕ್ಕಂಥ ಆಜ್ಞೆಯನ್ನು ಕೊಟ್ಟು ರೋಷವನ್ನು ತೀರಿಸಿಕೊಂಡು ಪವಿತ್ರ ಗೌಡ ಅಲ್ಲಿಂದ ಹೊರಡ್ತಾರೆ. ಆದರೆ ಅಲ್ಲೇ ಶುರುವಾಗ್ತಕ್ಕಂಥದ್ದು ಅಸಲಿ ಕತೆ. ಅವರ ಕ್ರೌರ್ಯತೆ ಶುರುವಾಗ್ತಕ್ಕಂಥದ್ದು ಅಲ್ಲೇನೆ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ಏಟ್ ಹೊಡೆದು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಏನಾಯ್ತು? ಚಪ್ಪಲಿಯಲ್ಲಿ ಹೊಡೆದವಳ ನಿರ್ದಯತೆ ಹೇಗಿತ್ತು? ಪೊಲೀಸರಿಗೆ ಒಪ್ಸಿ ಅಂತ ಹೇಳ್ದೇನೆ ಆ ಕೆಲಸ ಆರಂಭದಲ್ಲೇ ಮಾಡಬೇಕಾಗಿತ್ತು. ಕಿಡ್ನಾಪ್ ಮಾಡೋಕ್ಕೂ ಮೊದಲೇ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಪೊಲೀಸರಿಗೆ ಒಪ್ಪಿಸ್ದೇನೆ ಕಿಲ್ ಹಿಮ್ ಅಂತ ಹೇಳಿದ್ರಲ್ಲ, ಎಂಥ ನಿಷ್ಕರುಣಿ ಈಕೆ ಅಂತ ಅನಿಸಲ್ವಾ? ಕಿಲ್ ಹಿಮ್ ಅಂದಿದ್ದಕ್ಕೆ ಮಿತಿ ಮೀರಿದ ಹಿಂಸಾಚಾರ ನಡೆದಿದೆ. ಶೆಡ್ನಿಂದ ಹೊರಟ ಪವಿತ್ರಾಗೆ ಆ 4 ಫೋಟೋಗಳು ಬರ್ತವೆ ಮೊಬೈಲ್ಗೆ. ಯಾರು ಕಳಿಸಿದ್ದು? ಯಾವ ಫೋಟೋ ಅದು? ಆ 4 ಫೋಟೋಗಳಲ್ಲಿ ನಿಷ್ಕರುಣಿ ಮನಸ್ಸುಗಳು ಹೇಗಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು. ಇದನ್ನ ರಿಟ್ರೀವ್ ಮಾಡ್ಕೋತಾರೆ ಪೊಲೀಸರು. ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ನಿಂದ ಹೊರಟ ನಂತರ ಆಕೆ ಮನೆ ರೀಚ್ ಆದಾಗ ಆಕೆಗೆ ಬರ್ತಕ್ಕಂಥ ಫೋಟೋಸ್ ಕಿಲ್ ಹಿಮ್ ಅಂತ ಹೇಳಿ ಶೆಡ್ನಿಂದ ಪವಿತ್ರ ಗೌಡ ಹೊರಟು ಬಿಡ್ತಾರೆ. ಆದರೆ ದಯನೀಯ, ಹೃದಯ ವಿದ್ರಾವಕ, ಶೋಚನೀಯ ಸ್ಥಿತಿಯ ಫೋಟೋಗಳು ಅವು. ಕಲ್ಲು ಹೃದಯದವರಲ್ಲೂ ಕೂಡ ಕನಿಕರವನ್ನು ಹುಟ್ಟಿಸ್ತಕ್ಕಂಥ ಫೋಟೋಗಳು ಆ 4 ಫೋಟೋ. ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡುವ ಫೋಟೋಗಳು ಅವು. ನೋಡಿ ಹೆಂಗ್ ಹೊಡೆದಿದ್ದೀವಿ ಇವನಿಗೆ ಅಂತ ಆರೋಪಿ ವಿನಯ್ ಫೋಟೋ ತೆಗೆದು ಕಳಿಸ್ತಾನೆ. ಪವಿತ್ರ ಗೌಡ ಜೊತೆಯಲ್ಲಿದ್ದ ಗೆಳತಿಗೆ ಆ 4 ಫೋಟೋವನ್ನ ವಿನಯ್ ಕಳಿಸಿದಾನೆ. ಗೆಳತಿಗೆ, ಪವಿತ್ರ ಗೌಡ ಬಂದಿರೋದಲ್ಲ, ಪವಿತ್ರ ಗೌಡ ಗೆಳತಿಗೆ 4 ಫೋಟೋಗಳು. ಏನ್ ಫೋಟೋಗಳು? ಪಾಪ ರೇಣುಕಾ ಸ್ವಾಮಿ ದಯನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಫೋಟೋಗಳು, ಹೃದಯ ವಿದ್ರಾವಕ ನೋಟ, ಶೋಚನೀಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಫೋಟೋಗಳು. ನೋಡಿ ನಮ್ಮ ತಾಕತ್ತು, ಪೌರುಷ, ಪರಾಕ್ರಮ ಯಾವ ಸ್ಥಿತಿಗೆ ತಂದಿಟ್ಟಿದ್ದೀವಿ ಈ ರೇಣುಕಾ ಸ್ವಾಮಿಯನ್ನ ಅಂತ ವಿನಯ್ ಅಂತಕ್ಕಂಥ ವ್ಯಕ್ತಿ ಫೋಟೋ ತೆಗೆದು ಕಳಿಸ್ತಾನೆ. ಕಿಲ್ ಹಿಮ್ ಎಂದವಳ ಕ್ರೌರ್ಯ ಹೇಗಿತ್ತು ಅಂತಕ್ಕಂಥದ್ದು ಬಹಳ ಮುಖ್ಯ. ನಾಳೆ ದಿನ ಕೋರ್ಟ್ನಲ್ಲಿ ವಾದಿಸಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಕ್ರೌರ್ಯತೆ ಹೇಗಿತ್ತು ಅಂತ. ಚಪ್ಪಲಿಯಲ್ಲಿ ಹೊಡೆದವಳ ನಿರ್ದಯತೆ ಹೇಗಿತ್ತು? ನಿರ್ದಯತೆಯಲ್ಲಿ ಮಾನವೀಯತೆಯನ್ನು ಸತ್ತೋಗಿತ್ತು. ದಯೆ, ಕರುಣೆ ಇದ್ಯಾವುದಕ್ಕೂ ಅವ್ರಿಗೆ ಅರ್ಥನೇ ಗೊತ್ತಿರಲಿಲ್ಲ. ಪೊಲೀಸರಿಗೆ ಒಪ್ಸಿ ಅಂತ ಹೇಳ್ದೇನೆ ಕಿಲ್ ಹಿಮ್ ಅಂದಿದ್ಲು. ಹೋಗ್ಲಿ, ಅವಾಗಲಾದರೂ ಪೊಲೀಸರಿಗೆ ಅವನನ್ನು ಒಪ್ಸಿದಿದ್ರೆ ಬದುಕೋತಾ ಇದ್ದ. ಇವ್ರ ಮೇಲೆ ಅಲ್ಪ ಸ್ವಲ್ಪ ಪ್ರಮಾಣದ ಕೇಸ್ಗಳು ಬೀಳ್ತಾ ಇತ್ತು, ಅದು ಆಗಲಿಲ್ಲ. ಕಿಲ್ ಹಿಮ್ ಅಂದದ್ದಕ್ಕೆ ಮಿತಿ ಮೀರಿದ ಹಿಂಸಾಚಾರ ನಡೆದಿದೆ. ಶೆಡ್ನಿಂದ ಹೊರಟ ಪವಿತ್ರಾಗೆ ಆ 4 ಫೋಟೋಗಳನ್ನು ಯಾರು ಕಳಿಸಿದ್ರು? ವಿನಯ್, ಇನ್ಯಾರೂ ಅಲ್ಲ. 4 ಫೋಟೋಗಳಲ್ಲಿತ್ತು ನಿಷ್ಕರುಣಿ ಮನಸ್ಸುಗಳ ವಿಕಾರ ಕೇಕೆ. ಆ 4 ಫೋಟೋಗಳು ಪೊಲೀಸರ ಹತ್ರ ಇದೆ ಈಗ. ಕಿಲ್ ಹಿಮ್ ಅಂತ ಹೇಳಿ ಶೆಡ್ನಿಂದ ಪವಿತ್ರ ಗೌಡ ಹೊರಡ್ತಾರೆ. ಹೊರಟ ನಂತರ ದಯನೀಯ, ಹೃದಯ ವಿದ್ರಾವಕ, ಶೋಚನೀಯ ಪರಿಸ್ಥಿತಿಯ ಫೋಟೋಗಳು. ಕಲ್ಲು ಹೃದಯದವರನ್ನು ಕರಗಿಸ್ಬಿಡುತ್ತೆ ಅಂಥ ಫೋಟೋಗಳದು. ಪ್ರಾಣ ಭಿಕ್ಷೆ ಬಿಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ. ನನ್ನನ್ನು ಬಿಟ್ಟುಬಿಡಿ, ನಾನು ಊರಿಗೆ ಹೊಟ್ಟೋಗ್ತೀನಿ, ನಾನು ಮಾಡಿದ ತಪ್ಪಾಯಿತು, ಆ ಥರ ಪ್ರಾಣ ಭಿಕ್ಷೆ. ರೇಣುಕಾ ಸ್ವಾಮಿ ಕೊನೆ ಕ್ಷಣಗಳ ಫೋಟೋಗಳು ಅವು. ರೇಣುಕಾ ಸ್ವಾಮಿ ಸಾಯೋದಕ್ಕೆ ಮುನ್ನ ಕೊನೆ ಕ್ಷಣದ ಫೋಟೋಗಳು. ಪವಿತ್ರ ಜೊತೆ ಇದ್ದಂತಹ ಗೆಳತಿಗೆ 4 ಫೋಟೋಗಳನ್ನು ಕಳಿಸ್ತಾರೆ. ಆ 4 ಫೋಟೋಗಳನ್ನು ಈಗ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಗೊತ್ತಾಗುತ್ತೆ ನೋಡಿ, ಅದೆಲ್ಲವೂ ಕೂಡ ಸಾಕ್ಷಿಗಳಾಗುತ್ತೆ. ಅದೆಲ್ಲವೂ ಕೂಡ ಸಾಕ್ಷಿಗಳಾಗುತ್ತೆ. ನಾವು ರೇಣುಕಾ ಸ್ವಾಮಿ ಮೃತಪಟ್ಟ ನಂತರ ಆ ಫೋಟೋಗಳನ್ನು ನೋಡಿದ್ವಿ. ಎಲ್ಲೆಲ್ಲಿ ಹೊಡೆದಿದ್ದಾರೆ, ಯಾವ ರೀತಿ ಗಾಯ ಆಗಿದೆ, ಆ ಹಚ್ಚೆಯನ್ನು ಸುಟ್ಟಿರೋದು ಎಲ್ಲ ನೋಡಿದ್ವಿ. ಆದರೆ ಸಾಯೋದಕ್ಕೆ ಮುನ್ನ ಯಾವ ರೀತಿ ಇತ್ತು, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಆ ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣದ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಈ ಫೋಟೋಗಳು ತೋರಿಸುತ್ತಾ, ಈ ಫೋಟೋಗಳನ್ನು ಗೆಳತಿಗೆ ಕಳಿಸಿರ್ತಕ್ಕಂಥದ್ದು ಕೂಡ ರಿಟ್ರೀವ್ ಆಗಿದೆ. ಸೊ ಅವ್ರ ಮೇಲೂ ಆ್ಯಕ್ಷನ್ ಆಗುತ್ತಾ? ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಖಂಡಿತವಾಗಿ ಅರವಿಂದ್, ಏನಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ನಲ್ಲಿ ಯಾವ ರೀತಿಯ ಕ್ರೌರ್ಯತೆ ಇತ್ತು, ಜೊತೆಗೆ ಆತ ಯಾವ ದಯನೀಯ ಸ್ಥಿತಿಯಲ್ಲಿದ್ದ, ಆತ ಮತ್ತೆ ಆ ಗ್ಯಾಂಗ್ ಹಲ್ಲೆಯನ್ನು ಮಾಡೋ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರ ಮನಸ್ಥಿತಿಗಳಿತ್ತು ಅನ್ನೋದು ಆ ಫೋಟೋದಲ್ಲಿ ಅನಾವರಣ ಆಗುವಂಥದ್ದು. ಸರಿಸುಮಾರು 4 ರಿಂದ 5 ಫೋಟೋಗಳು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ರಿಟ್ರೀವ್ ಆಗಿರುವಂಥದ್ದು. ಅದರಲ್ಲಿ ಒಂದು ಲೈವ್ ಫೋಟೋ, ಆತ ಇನ್ನೂ ಕೂಡ ಬದುಕಿರುವಂಥ ಫೋಟೋ. ಆತ ಮಂಡಿ ಊರಿ ಜೀವಕ್ಕಾಗಿ ಅಂಗಾಲಾಚ್ತಾ ಇರ್ತಾನೆ. ನನಗೆ ಜೀವ ರಕ್ಷೆಯನ್ನು ಕೊಡಿ, ನಾನು ಯಾವತ್ತೂ ಕೂಡ ಈ ಕೆಲಸವನ್ನು ಮಾಡೋದಿಲ್ಲ ಅಂತೇಳಿ ಅಂಗಾಲಾಚ್ತಾ ಇರುವಂಥ ಒಂದು ಫೋಟೋ ಕೂಡ
ಕೂಡ ರಿಟ್ರೀವ್ ಆಗಿದೆ. ಜೊತೆಗೆ ಆತನ ಮೃತದೇಹ ಲಾರಿಯ ಮುಂದೆ ಇಟ್ಟು ಬಿದ್ದಿರುವಂತ ಫೋಟೋಗಳು, ಅಂದ್ರೆ ಸರಿಸುಮಾರು 3-4 ಫೋಟೋಗಳು ಶವದ ಫೋಟೋಗಳು. ಆತ ಆಲ್ರೆಡಿ ಜೀವನ ಕಳೆದುಕೊಂಡಿದ್ದ. ಅದಾದ ನಂತರ ಅದಕ್ಕಿಂತ ಮುಂಚಿತವಾಗಿ ಆತ ಬದುಕಿರುವಂತ ಒಂದು ಫೋಟೋ ಏನಿತ್ತು ಅಂದ್ರೆ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆತನನ್ನ ಅಪಹರಣ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಕ್ಷಮೆಯನ್ನ ಕೇಳಬೇಕು, ಕ್ಷಮೆಯನ್ನ ಕೇಳಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ ಅನ್ನ ಮಾಡಿಕೊಂಡು ಆ ವಿಡಿಯೋ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ಈ ಫೋಟೋಗಳನ್ನ ಕ್ಲಿಕ್ ಅನ್ನ ಮಾಡಿರುವಂತದ್ದು. ಅಂದ್ರೆ ವಿಡಿಯೋ ರಿಟ್ರೀವ್ ಆಗಿಲ್ಲ, ಆದ್ರೆ ಆ ಫೋಟೋಗಳು ಏನ್ ತೆಗೆದಿದ್ರು ಆ ಫೋಟೋಗಳೆಲ್ಲ ಕೂಡ ಪೊಲೀಸರ ತನಿಖೆಯಲ್ಲಿ ರಿಟ್ರೀವ್ ಆಗಿದೆ. ರಿಟ್ರೀವ್ ಆಗಿ ಈಗ ಪೊಲೀಸರು ಅದನ್ನ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಸಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಅದು ದೋಷಾರೋಪ ಪಟ್ಟಿಯಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇದಾವೆ. ಆದ್ರೆ ಆ ಫೋಟೋಗಳನ್ನ ವಿನಯ್ ಪವಿತ್ರ ಗೆಳತಿಗೆ ಕೂಡ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅವರು ಯಾವ ಗೆಳತಿ ಕಳಿಸಿದ್ರು, ಜೊತೆಗೆ ಅವರ ಪಾತ್ರ ಏನು, ಅವರನ್ನ ಈ ಪ್ರಕರಣದಲ್ಲಿ ಏನಂತ ಪರಿಗಣಿಸಿದ್ದಾರೆ, ಎಲ್ಲದ್ರ ಬಗ್ಗೆ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಮಾಹಿತಿಗಳು ಸಿಕ್ಕುವಂತದ್ದು. ಅರವಿಂದ್.